ಆಕಾಶ ಕಾಣ್ ಮಾಡೋದು. ನಾವು ಹಿಂಗೆ ಕಣ್ಣಲ್ಲಿ ಹೆಂಗೆ ನೋಡ್ತೀವಿ ಹಂಗೆ ಕಾಣ್ಬೋದು. ಮೇಲ್ಕೇಂದ್ರೆ ಇಲ್ಲ ಹಾಕ್ಬೇಕಾಗ್ತದೆ. ಹಿಂಗಿರ್ಬಾರ್ದು, ಹಿಂಗಿರ್ಬೇಕು ಸ್ಟ್ರೈಟ್. ಇಲ್ಲ ಹಾಕ್ಬೇಕಾಗ್ತ. ಹಾಂ ಹಾಕು. ಇದನ್ನು ಮಾಡು, ಸ್ಟಾಪ್ ಮಾಡು. ಯಾವ್ದು ಇದು ಕಾರು ಅಲೆ ಇದನ್ನ ಒಂದೇ ತಿರುಗಬೇಕಲ್ಲ ಮಳೆ ಇಲ್ಲಿ. ಚಾರ್ಜರ್ ಅಲ್ಲ ಕಣ, ಡೇಟಾ ಕೇಬಲ್ ಅದು. ಫಾಸ್ಟ್ ಅದು, ಆಮೇಲೆ ಫಾಸ್ಟ್ ಚಾರ್ಜರ್ ಕಣ ಅದು. ನನ್ನ ಲ್ಯಾಪ್ಟಾಪ್ ಚಾರ್ಜರು ಧ್ರುವನ್ ಚಾರ್ಜರು ಎರಡರಿಗೆ ಕಂಡ ಚಾರ್ಜ್ ಆಗೋದು. ಸಾಕೆಟ್ ಏನೋ ಆಗ್ಬಿಟ್ಟಿತ್ತು. ಮೈಕ್ ಕನೆಕ್ಟ್ ಮಾಡ್ಬಿಡ್ಬೇಕಿತ್ತು. ನಾವಿಬ್ರು ಒಂದು ಮೈಕ್ ಹಾಕಿದ್ರೆ ಮಸ್ತ್ ಅಲ್ಲ ಐತಿ ಹಿಂದೆ. ಅವಾಗ ಗ್ಲಾಸ್ ಇಳಿಸ್ತಾ ತಣ್ಣ ಗಾಳಿ ಬೀಳಿಸ್ತೈತೆ. ಎ ಸಿ ಆಫ್ ಮಾಡಿ. ಇಲ್ಲ ರಗಡ ಆಗ್ತೈತೆ. ಲೈಟ್ ಆನ್ ಮಾಡಲ್ಲ. ಮಾಡಿದೀನಿ ಕಣ, ಎಲ್ಲ ಗೊತ್ತಾಗಿಲ್ಲ. ಆ ರೇಂಜ್ ಕತ್ಲೆ ಇದೆ. ಆಗ್ತಾಯಿಲ್ಲ. ಅಲ್ಲ ನೋಡು, ಇದರಲ್ಲಿ ಎಷ್ಟು ಬರುತ್ತಲ್ಲ ಲೈಟು. ಈ ಸೌಂದರ್ಯ ಸವಿಯಲು ನಾವಿದ್ದು ಕೋಣೆ ಒಳಗಡೆ ಬಂದಿರ್ತಕ್ಕಂಥದ್ದು ನಮ್ಮ ಅದೃಷ್ಟ ಅಂತಾನೆ ಭಾವಿಸ್ತೀನಿ ನಾನು. ಕಿರಣ್ ಏನದು? ಸ್ವೀಟ್ ಕಾರ್ನ್. ಎಷ್ಟದು? 50 ರೂಪಾಯಿ. ಕನ್ನಡದಲ್ಲಿ ಹೇಳೋ. 50 ರೂಪಾಯಿ. 50 ರೂಪಾಯಿ. ಎಲ್ಲರಿಗೂ ಕೊಡು ಸ್ವಲ್ಪ ಸ್ವಲ್ಪ. ಕಿರಣ್ ಅವರು ಜೋಳ ತಂದಿದ್ದಾರೆ, ಬಟ್ ನಮಗೆ ಕೊಡ್ತಾ ಇಲ್ಲ. ನಮ್ಗೆ ತುಂಬಾ ನಿರಾಸೆ ಆಗ್ತಾ ಇದೆ. ಕಿರಣ್ ಎಲ್ಲಿದ್ದೀರಿ? ನೋಡಿ ಜೋಳ ಕೊಡ್ಬೇಕಾಗಿ. ಅದ್ರಲ್ಲಿ ಆಲೆ ಅರ್ಧ ನೀನೇ ತಗೊಂಡಿದ್ದಿಲ್ಲ. ನಾನೇನ್ ಮಾಡೋಣ, ಮಾಡಿರೋದೇ ಹೆಲ್ಪ್ ಅಷ್ಟೇ ಮಾಡ್ಕೊಂಡ್ ಬಂದಿರೋದು. ಮತ್ತೆ ಕಾಸು ಹಾಕಲ್ಲ, 50 ರೂಪಾಯಿ ವಾಪಸ್ ಕೊಡು. ವಾಪಸ್ ಕೊಡು. ಫೋನ್ ಪೇ ಮಾಡಿದೆ. ಹಾಂ ಫೋನ್ ಪೇ ಮಾಡಿದೆ. ಮತ್ತೆ ಬಿಡು, ಲೆಕ್ಕಕ್ಕೆ ಹಾಕೊಂಬೇಡ. ಅದು ನಮಗೆ ಕೊಟ್ಟಿಲ್ವಲ್ಲ ಜೋಳ. ನಮ್ಮ ಲೆಕ್ಕಕ್ಕೆ ಬರಲ್ಲ. ನನಗೆ ಕೊಡ್ಸೋನಪ್ಪ ಹಂಗ. ಫೋನ್ ಪೇ ಮಾಡು ನೀನು 25 ರೂಪಾಯಿ ಅವನಿಗೆ. ಬೇಡ ಅಂತ ಕೇಳು. ಬೇಡ ಅಂತ. ನಮ್ಮ ಧ್ರುವ ಸಾಗರ್ ಎಲ್ಲಪ್ಪ. ಏನು ಮಾಡ್ತೀನಿ ಬರೋದಂತ ಕೇಳಿ ಗೋಪ್ರಲ್ಲಿ ಕೊಡಲ್ಲ. ನಂಗೊಂದು ಹೇಳ್ಕೊಡ್ತ. ಇದು ನೋಡಿಯೋ, ಇದನ್ನ ಬ್ಲಾಕ್ ಮಾಡ್ಲೇಬೇಕು ನೀನು. ಯಾವುದು? ಈಗ 2 ಪಫ್ ಅಂತ ಕೇಳೋದು ಯಾರೊಬ್ರು. ಅದು ಒಳಗಡೆಯಿಂದ ಬರೋದು. ಯಾವ ಪಫ್ ಅಂತ ಕ್ಲಾರಿಟಿ ಕೊಡೋನು. ಯಾರ ಒಳಗಡೆಯಿಂದ ಬರೋದಪ್ಪ? ಧ್ರುವನ? ಮಾಡ್ತೀನಿ ತಡೆ. ಮಾಡ್ತೀನಿ ನಾನು ಇಟ್ಕೊಂಡು. ಡೇ ಅಲ್ಲಿಂದ ಇಲ್ಲಿ ಪ್ರಕೃತಿ ಸೌಂದರ್ಯ ಸವ್ಯನ ಅಂತ ಬಂದ್ರು, ಅಲ್ಲೋ ಕೂತಿದ್ಯಲ್ಲ. ಅಲ್ಲಿ ನೀರೆಲ್ಲ ಖಾಲಿ ಆಗ್ತಾ ಇವೆ. ಜೋಗ್ ಫಾಲ್ಸ್ ಎಂತಾದ್ರು ಫಾಲ್ಸ್ ಆಗಿ ನೋಡಿ. ಓನ ಉಂಡ ಅವನಿಗೆ ಕಾಪಿ ಕೊಡಿಸ್ತಾ ಸಮಾಧಾನ ವಿನಯ. ಇಲ್ಲಪ್ಪ ನಾವು ಸೇದಲ್ಲ ಕಣ. ಇವನ್ ಕಣ ಮೈಕ್ ಇಲ್ಲ ಮಾಮ. ಏನ್ ಗುರು ಆಕ್ಟಿಂಗು. ನಟ ಭಯಂಕರ ನಾನು. ಹೇಳಿ ಅದು ಏನು ಹೇಳ್ತಿದ್ದೆ? ಅದು ಹೋಯ್ತು ಬಿಡು ಫ್ಲೋ. ಬೇರೆ ಕೊಡು ಕಂಟೆಂಟ್ ನಾವು ಕೊಡ್ತೀವಿ. ನಾವು ಎಷ್ಟು ದಿನ ತಾನೇ ಹೈದರಾಬಾದಲ್ಲಿ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಆ ಬಿಸಿಲೆಲ್ಲ ಇರುವುದು, ಅರಿಸಿಕೊಳ್ಳುವುದು, ಹೇಗೆ ಅರಿಸಿಕೊಳ್ಳುವುದು. ಸಾರಿ ಸರ್, ತಪ್ಪಾಯ್ತು. ಏನೋ ನಾನು ಅಂತ ಬಂದ್ಬಿಡ್ತು. ಸರ್ ಮಾತಾಡ್ತಾರೆ. ಸರ್ ಮಾತಾಡಿ ಸರ್. ಹಿಂಗೆ ಇಂಟರ್ವ್ಯೂ ಕೊಡೋದು. ಅದು ಯಾವುದದು ಬೆಣ್ಣೆಲಿನ
ಬೆಣ್ಣೆಹಳ್ಳಿಲಿ ಗಾಂಧಿ ಜಯಂತಿ ಬೂಂದಿ ತಿಂತಿದ್ದು ನಿನ್ನ ಅದು ಯಾವ್ದದು ಕಂಪ್ನಿ? ಸ್ಯಾಂಡಾಸು. ಸಂಡಾಸು. ದರಿದ್ರ ನನ್ನ ಮಕ್ಕಳಪ್ಪ ಅವತ್ತು ಟೀ ಶರ್ಟ್ ಹಾಕೊಂಡ್ ಬರ್ತಾ ಇದೀವಿ PG ಸ್ಯಾಂಡ್ ಯಾವ್ದು ಬರೋ ಸಂಡಾಸ್ ಅಂದ್ಬಿಟ್ರು. ಅವತ್ತೇ ಲಾಸ್ಟ್ ಹಾಕಿದ್ದು ಟೀ ಶರ್ಟ್ ಮಕ್ಳ ಇದು ಹಿಂಗ್ ಕಾಣ್ತಾ ಇತ್ತ ಬ್ಯಾಡ ಬಿಡು ಅಂತ ಅಂದ್ಬಿಟ್ಟು ಅವತ್ತು ಪಿಚ್ ಹಾಕಿ ಹಸ್ತಿರೋದ್ನ ಇನ್ನೊಂದ್ಸಲಿ ಹಾಕಿಲ್ಲ ಸ್ಮೆಲ್ಲಿ ಕರೆಕ್ಟ್ ಆಗಿದೆ ಸಂಡಾಸ್. ಜಾನಿ ಏನತ್ತಲ್ಲ ಹಿಂದೆ ಸ್ಕ್ರೀನ್ ಟಚ್ ಮಾಡಿದ್ರೆ ಜಾನಿ ಇದು ಜಾನಿ. ಅವಾಗ ನೀನು ಮಲಗಿರ್ತೀಯ ಹಿಂಗಂದ್ರೆ ಕಂಡ್ಬಿಡಲ್ವ ಹಾಗೆ ಅದದು. ಓ ನೈಸ್ ಟೆಕ್ನಾಲಜಿಯಾ. ಡೋಂಟ್ ವರಿ, ಇದೆಲ್ಲ ಕಟ್ ಮಾಡ್ತೀನಿ. ಇದೆಲ್ಲ ಎಡಿಟ್ ಮಾತಾಡ್ಬೇಕಪ್ಪ. ಏನು ಕಂಪ್ಯೂಟರ್ ನಿಂದು ಎಡಿಟ್ ಮಾಡೋದು ನೀನು ಅಂತ ಹೇಳಿ ಎಡಿಟ್ ಮಾಡ್ತೀನಿ ಅಂತೀಯ. ಹೇಮಂತು ಇಂಟರ್ವ್ಯೂ ಮಾಡಿ ಒಂದು ಸುಮ್ಮನೆ. ಓ ಎಲ್ಲಿದ್ರ ವಸಂತ ಅವರು? ಶಂಕ ಬಂದು ಅಣ್ಣ ಬಂದು ಲೈಟ್ ಹಾಕೋ ಬೇವರ್ಸಿ ಫೋಟೋ ಹೊಡೆದು 150 ರೂಪಾಯಿ. ಯಾರಲ್ಲ ಪಟೇಲ್ ಶಿಂಡೆ ಅಲ್ಲ ಇದ್ರಲ್ಲಿ ಐತೆ ಏಕನಾಥ್ ಶಿಂಡೆ ಮಿಸ್ಟರ್ ಶಿಂಡೆ. ಅಮ್ಮ ಏನಿಲ್ಲ, ಬಾಯಿಗೆ ಪಾನ್ ಪರಾಕ್ ಹಾಕೊಂಡ್ಬಿಟ್ಟು ಕನ್ನಡದಾಗ ಮಾತಾಡೋದು ಮರಾಠಿ ಮಮ್ಮ ನೀನು ಹಾಕೊಂಡೇ ಮಾತಾಡೋದ್ರು ಹಂಗೆ ಕೇಳಿಸೋದು. ಯಾಕೆ ಹೇಳೋ? ಅವ್ರಿಗೆ ಕನ್ನಡ ಬರಲ್ಲ. ಅಲ್ಲ ನಿನಗೆ ಮರಾಠಿ ಬರಲ್ಲ. ಈಗ ಇಷ್ಟು ಕಮ್ಮಿ ಬಾಯಿ ಬಿಡ್ಲ ಪ್ರಮೋಷನ್ ಆಯ್ತದೆ ಅಂದ್ರೆ ಅಲ್ಲಿ ಗುಮ್ಮನ್ ಗುಸ್ಗ ಶ್ರೀಶಾಲಿ ಹೊಸೂರಿ ಬೈ ಏನಪ್ಪ ನಡಿಯವನ ನಾಲ್ಕು ಕಮ್ಮಿ ಮಾಡೋಕೆ ಆಗ್ತಿಲ್ಲ. ಏಯ್ ಮುಂದಕ್ಕೆ ಹೋಗ ನಡೆಯಲಿ. ಏನ್ ಮಾಡ್ತಿದ್ದಿರಲ್ಲ, ಸಿಂಗಾರ ಮಾಡ್ತಿದ್ದೀರಲ್ಲ. ಚೆನ್ನಾಗವನ ನೋಡ್ರಿ. ಹೈಟ್ ಎಷ್ಟು? 5'10" 5'10". ಕಲರ್ ಫೇರು, ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು, ಆಸ್ತಿ ಓಕೆ. ಪ್ಯಾಕೇಜು? ಆ ಪ್ಯಾಕೇಜ್ 10 ಲಕ್ಷ. ನಾನು ಶೇರ್ ಇದ್ದೀನಿ ಆಸ್ತಿ. ಹೌದಾ? ನೋಡೋಣ ಅಲ್ಲೆಲ್ಲ ನಾ ಟ್ರಿಪ್ಪಿಗೆ ಕರ್ಕೊಂಡೋಗಿದ್ದ ತಳ್ಬಿಡೋಣ ಅಂತ ಇದ್ದೀವಿ. ನೋಡಿ, ಯಾರಾನ ನಮ್ಮ ಹುಡ್ಗನ ಇಷ್ಟಪಡೋರು ಮೆಸೇಜ್ ಮಾಡ್ಬೋದು ನನ್ನ ನಂಬರ್ಗೆ. ಹಾಯ್, ಕೋರಿಘಾಟ್ ಫೋರ್ಟ್ ಟ್ರೆಕ್ ಮಾಡ್ತಾ ಇದ್ದೀವಿ. ನಮ್ಮ ಬಾಯ್ಸ್ ಎಲ್ಲ ರೆಡಿ ಆಗಿದ್ದಾರೆ, ನೋಡ್ಬೋದು. ಹಾಂ, ಎಲ್ಲ ಜಾಕೆಟ್ ಹಾಕೊಂಡು ರೆಡಿ ಆಗ್ಬಿಡ್ರಪ್ಪ. ನಾನು ಕೂಡ ಟ್ರೆಕ್ಕಿಂಗ್ ರೆಡಿ ಆಗ್ತೀನಿ. ಹಾಂ, ರೆಡಿನಾ ಬಾಯ್ಸ್? ಸಚಿನ್, ಆರ್ ಯು ರೆಡಿ? ನಾನು ರೆಡಿ. ನಾನು ಕೂಡ ರೆಡಿ ಆಗಿದ್ದೀನಿ. ಇವ್ರು ನೋಡಿ, ಮಾಮ ಇಂಥದ್ದೇ ಐತೆ ರೈನ್ ಕೋಟು. ಇಲ್ಲಿನವ್ರು ಪಾರ್ಕಿಂಗ್ನವ್ರು ಇವರು. ಅಲ್ಲ ಗುರು, ನಂದು ತಾನೇ ಅದು. ನಿಂದು ಹಾಕು ಫೋನು, ನಾನೇನು ಬೇಡ ಅಂದ. ಧ್ರುವ ಬಾರ, ನಾನು ತರೋದು ಯಾವುದು ನಂದಲ್ವಲ್ಲ ಗುರು. ನೀನ್ ಹಂಗೆ ಬದುಕ್ಬಿಟ್ಟಿದ್ಯಾ. ಅವ್ರಿಗೆ ಇವ್ರಿಗೆ ಮಾಡ್ಬಿಟ್ಟು ನಿನಗೆ ಮಾಡೋರು ಯಾರು? ಏನು ನಿನಗೆ ಅವನಿಗೆ ಮಾಡೋದು ಒಳ್ಳೇದು. ಒಳ್ಳೇದಾ? ನೋಡಿ ಇವರೆಲ್ಲ. ಮತ್ತೆ ಸಚಿನ್, ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ನಮ್ ದಿಲೀಪ್ ಅವ್ರ ಜೊತೆ ತುಂಬಾ ವರ್ಷಗಳ ನಂತರ, ತುಂಬಾ ವರ್ಷಗಳ ಅಂದ್ರೆ 1 ವರ್ಷಗಳ ನಂತರ ಪ್ರವಾಸಕ್ಕೆ ಬಂದಿದ್ದೇವೆ. ಮತ್ತೆ ನಮ್ಮ ಗೆಳೆತನ ಸಮ್ಮಿಲನವಾಗಿದೆ. ನಾರ್ಮಲ್ಗೆ ಮಾತಾಡೋದು. ನಮ್ಮ ಗೆಳೆತನ ಸಮ್ಮಿಲನ ಆಗಿದೆ. ತುಂಬಾ ಖುಷಿ ಆಗ್ತಾ ಇದೆ. ಈಗ ಒಂದು ಫೋರ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ಬೇಕು ಹೆಂಗಿದೆ ಎಕ್ಸ್ಪೀರಿಯನ್ಸ್ ಎಲ್ಲ. ಯಾವ ಕಡೆ? ಈ ಕಡೆ ಕೋರಿಘಾಟ್ ಫೋರ್ಟ್.
ಓಕೆ ನೋಡಿ ಈ ಸೈಡ್ ಹೋಗ್ತಾ ಇದ್ದೀವಿ. ಓ ಇದಿನ್ನೂ ಡಿಫಿಕಲ್ಟ್ ಐತೆ. ನೋಡೋಣ ಫ್ರೆಂಡ್ಸ್, ಈಸಿ ಇದೆಯಾ, ಮಾಡ್ರೇಟ್ ಇದೆಯಾ, ಡಿಫಿಕಲ್ಟ್ ಇದೆಯಾ, ಕೊನೆ ಹೊತ್ತಾಗಿ ಹೇಳ್ತೀನಿ. ಆ್ಯಸ್ ಆಫ್ ನೌ ಕಾರ್ ಪಾರ್ಕಿಂಗ್ ಅಲ್ಲಿದೆ ಕೆಳಗಡೆ, ಅಲ್ಲಿಂದ ಒಂದು 100 ಮೀಟರ್ ಬಂದಿದ್ದೀವಿ ಅಷ್ಟೇ. ಲೆಟ್ಸ್ ಸಿ. ಓಕೆ, ಇಲ್ಲಿಂದ ಸ್ವಲ್ಪ ಮಾಡ್ರೇಟ್ ಆಗಿದೆ. ನಮ್ಮ ಬಾಯ್ಸ್ ಆಲ್ರೆಡಿ ಮುಂದೆ ಹೊರಟಾಗಿದ್ದಾರೆ. ಹೋಗಿದೆ ಕಾಣಿಸ್ತಾ ಇತ್ತು ಆಗಿಲ್ಲ ಅಂದರೆ. Say hi. Guys. ಗಿಲಿ ಇನ್ನು ನೋಡಿ ಆ ಪೀಕ್ ಹತ್ರ ಹೋಗಬೇಕು. ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ ಅನ್ನೋದು. ನಮ್ಮ ಹುಡುಗರಂತೂ ಫುಲ್ ಜೋಶಲ್ಲಿ ಹತ್ತುತ್ತಿದ್ದಾರೆ. ಆಲ್ಮೋಸ್ಟ್ ದಾರಿಲಿ ಸ್ವಲ್ಪ ಸ್ಟ್ರೀಮ್ ಕೂಡ ಇದೆ, ವಾಟರ್ ಸ್ಟ್ರೀಮ್. ಆಲ್ಮೋಸ್ಟ್ ಇಲ್ಲಿ ಸ್ಲಿಪ್ಪರಿ ಏನಿಲ್ಲ, ಬಟ್ ಸಣ್ಣ ಕಲ್ಲುಗಳಿದ್ದಾವೆ. ಸೊ ನೀವು ಪ್ರಾಪರ್ ಶೂಸ್ ಅಥವಾ ಟ್ರೆಕ್ಕಿಂಗ್ ಬೂಟ್ ಹಾಕೊಂಬಂದರೆ ಈಸಿಯಾಗಿ ಹೋಗ್ಬೋದು. ಬೂಟ್ಸ್ ಹಾಕಿದ್ರೆ ನೀರೆಲ್ಲ ಹೊಳಿಕೊಳ್ಟೋಗ್ಬಿಡ್ತದೆ. ಕ್ರಾಕ್ಸ್ ಹಾಕೋ ಬನ್ನಿ. ಯಾಕೆ ಬರೀ ಬೂಟ್ಸ್ ಹಾಕೊಂಬರ್ತೀರಾ? ಓಕೆ, ಆಯಿತು. ನಮ್ಮ ಕಿರಣ್ ಅವರ ಅಡ್ವೈಸ್ನು ತೊಗೊಳ್ಳೋಣ. ಕೆಲವರಿಗೆ ಕ್ರಾಕ್ಸ್ ಕಂಫರ್ಟಬಲ್ ಇರುತ್ತೆ, ಅವ್ರು ಬೇಕಾದ್ರೆ ಕ್ರಾಕ್ಸ್ ಅಂದರೆ ಕ್ರಾಕ್ಸ್ ಯೂಸ್ ಮಾಡ್ಬೋದು. ಕ್ರಾಕ್ಸ್ ಎಲ್ಲ ಹಾಕಿದ್ರೆ ಸ್ಲಿಪ್ರಿ ಚೆನ್ನಾಗಿರೋದು ಹಾಕೊಬೇಕು. ಚೆನ್ನಾಗಿರೋದು ಅಂದರೆ ಯಾವ್ದು ಕಿರಣ್? ಗ್ರಿಪ್ ಇರಬೇಕು. ತಗೊಳಕ್ಕೆ ಮುಂಚೆ ಹಾಕೊಂಡು ಅಲ್ಲೆಲ್ಲ ಅಂಗಡಿ ಪಕ್ಕ ಗುಡ್ಡ ಇದ್ರೆ ಹತ್ಬಿಟ್ಟು ಚೆಕ್ ಮಾಡ್ಕೊಂಡು ತಗೊಬನ್ನಿ. ಸಪೋಸ್ ಬೇಡ ಅನ್ಸಿದ್ರೆ ಏನು ಮಾಡೋಕ್ಕಾಗುತ್ತೆ, ಇನ್ನೊಂದು ತಗೋಬೇಕಷ್ಟು. ಅವ್ನ ಅಂಗಡಿ ರಿಟರ್ನ್ ತಗೊಳಲ್ವಲ್ಲ. ಅದೆಲ್ಲ ಗೊತ್ತಿಲ್ಲ ಗಾಯ್ಸ್. ನಾನಂತೂ ನೈಕ್ರಾನ್ ಶೂಸ್ ಯೂಸ್ ಮಾಡಿದ್ದೀನಿ, ನೋಡ್ಬೋದು. ತುಂಬಾ ಸಾಫ್ಟ್ ಇದೆ, ಕಂಫರ್ಟ್ ಕೂಡ ಇದೆ. ಅರೌಂಡ್ ನಿಮಗೆ 3300 ಆಜಿಯೋ ಆರ್ ಮಿಂತ್ರಾದಲ್ಲಿ ಸಿಗುತ್ತೆ, ಪರ್ಚೇಸ್ ಮಾಡ್ಬೋದು. ಇದೆಷ್ಟು ಕಿರಣ್? ಇದು ಭದ್ರಮ್ಮ ಚೌಟ್ರಲ್ಲಿ ಸೇಲ್ ಆಗ್ದಾಗ ತಗೊಂಡಿದ್ದು 200 ರೂಪಾಯಿ. ಓ ನೋಡಿ, 200 ರೂಪಾಯಿ.
ಓಕೆ, ನಿಮ್ಗೆ ಯಾವ್ದು ಇಷ್ಟ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ನಾನು ನೆಕ್ಸ್ಟ್ ಪಾಯಿಂಟಲ್ಲಿ ಕ್ಯಾಮ್ರಾ ಆನ್ ಮಾಡ್ತೀನಿ. ನೋಡಿ, ಈ ವ್ಯೂ ನಿಮಗೆ ತೋರಿಸ್ಲೇಬೇಕು. ಗೋಪುರದಲ್ಲಿ ಯಾವ ಥರ ಬರ್ತಿದೆ ಗೊತ್ತಿಲ್ಲ, ಬಟ್ ಆಲ್ಮೋಸ್ಟ್ ಫಾಗು ಮೇಲ್ಗಡೆ ಕವರ್ ಆಗಿದೆ. ನೋಡೋಣ, ಇನ್ನು ಆ ಪೀಕ್ ಮುಟ್ಟಬೇಕು. ಲೆಟ್ಸ್ ಸಿ. ಆಲ್ರೆಡಿ ಲೈಟಾಗಿ ಟಯರ್ಡ್ ಆಗಿದೆ. ಬೆಟರು 1 ಲೀಟ್ರ್ 1/2 ಲೀಟ್ರ್ ವಾಟರ್ ಬಾಟ್ಲನ್ನ ಕ್ಯಾರಿ ಮಾಡಿ ಸ್ವಲ್ಪ ಕುಡ್ಕೊಂಡು ಜಸ್ಟು ಆ ದಾಹ ಏನಿದೆ ಅದನ್ನು ಸ್ವಲ್ಪ ತೀರಿಸ್ಕೊಂಡು ಮುಂದೆ ಹೋಗೋಣ. ನೋಡಿ, ಕ್ರಿಯೇಟಿವ್ ಆಗಿ ಫೋಟೋಶೂಟ್ ಮಾಡ್ತಾನೆ. ಗೋಪ್ರೋಲ್ಲಿ ಒಂದು, ಐಫೋನಲ್ಲಿ ಇನ್ನೊಂದು. ಓಕೆ. ಸೊ ಇದೇ ಥರ ಎತ್ತಿನ ಭುಜ ಟ್ರಕ್ಕಿಂಗ್ ಕೂಡ ಹಿಂಗೆ ಇರುತ್ತೆ. ಹೋಗಿದ್ದವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನನಗಂತೂ ಆಗಿದೆ. ಆ್ಯಕ್ಚುಲಿ ನೀನು ಬಂದಿರಲಿಲ್ಲ, ನಾನು, ಭರತ, ಕಿರಣ್, ಅಮಿತ್ ಮತ್ತು ಹರೀಶು ಹೋಗಿದ್ವಿ. ಈ ಥರ ಅನಿಸ್ಲಿಲ್ವಾ? ಇಲ್ಲ, ಭರತ ಬಂದಿಲ್ಲ ಅನಿಸುತ್ತೆ. ಕರೆಕ್ಟ್. ನಾನು, ಕಿರಣ್, ಅಮಿತ್, ಜಾನಿ ಹೋಗಿದ್ವಿ. ಎತ್ತಿನ ಭುಜ ಓಕೆ, ಬಟ್ ಅದೇ ಮೇಲ್ಗಡೆ ನೋಡಬೇಕು. ಆಲ್ಮೋಸ್ಟು ಇಲ್ಲಿವರೆಗೂ ಎತ್ತಿನ ಭುಜ ಥರನೇ ಅನಿಸ್ತಾ ಇದೆ. ನಾವು ಮಳೆ ಬಂದು ಆ ಒಂದು ಈ ಪೀಕಲ್ಲಿ ಯಾವ ಥರ ಇದೆ ನೋಡಬೇಕು. ನನಗೆ ಗೊತ್ತಿಲ್ಲ, ರೀಚ್ ಆಗ್ತೀವ ಮೆಟ್ಲಿದೆಯಾ ಅಥವಾ ಏನು ತುಂಬ ರಿಸ್ಕಿ ಇದೆಯಾ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಬಂದಿರಬೇಕು ಅನಿಸುತ್ತೆ. ನೋಡಿ, ನಾವೆಲ್ಲೇ ಟೂರಿಸ್ಟ್ ಪ್ಲೇಸು, ಪ್ರವಾಸಿ ಸ್ಥಾನ, ಟ್ರೆಕ್ಕಿಂಗ್ ಹತ್ರ ಹೋದರೆ ವಾಟರ್ ಬಾಟ್ಲು ತೊಗೊಳ್ತೀವಿ. ಅದು ಕಾಮನ್ನು ಬೇಕೇ ಬೇಕಾಗುತ್ತೆ. ಬಟ್ ನೋಡಿ, ಇಲ್ಲಿ ತುಂಬ ಜನ ಎಸ್ತಿದ್ದಾರೆ, ನೋಡ್ಬೋದು, ತೋರಿಸ್ತೀನಿ ನೋಡಿ. ಇಲ್ಲಿ ಬಿದ್ದಿದೆ, ಕಾಣ್ತಿಲ್ಲ ಗೊತ್ತಿಲ್ಲ. ನಾವು ಸಹ ಇದನ್ನು ಕೆಳಗಡೆ ತೊಗೊಂಡೋಗಿ ಪರ್ಟಿಕ್ಯುಲರಾಗಿ ಎಲ್ಲಿ ಡಸ್ಟ್ಬಿನ್ ಇರುತ್ತೋ ಅಲ್ಲಿ ಹಾಕ್ತೀವಿ. ಇದು ಎಲ್ಲ ಟೂರಿಸ್ಟ್ ಹಾಗೂ ಟ್ರೆಕ್ಕರ್ಸ ಜವಾಬ್ದಾರಿ. ದಯವಿಟ್ಟು ಫಾಲೋ ಮಾಡೋಣ, ಪ್ರಕೃತಿ ಉಳಿಸೋಣ. ಥ್ಯಾಂಕ್ ಯು. ಕಟ್ಸಿದ್ಯಾರು? ಯಾಕೆ ಕಟ್ಸಿದ್ದು? ಇದೇ ಯುದ್ಧಕ್ಕೆ ಸಿದ್ಧರಾಗಲು ಕೆಳಗಡೆ ಎಲ್ಲ ಯಾಕಪ್ಪ ದಿಲೀಪ ಬಂದಾಗ ಇಲ್ಲಿ ದವಸ ಧಾನ್ಯಗಳನ್ನು ಇಟ್ಟು ಮಗ ಈ ಕಡೆ ತಿರ್ಸು. ಉಳ್ಕೊಳ್ಳೋಕ್ಕೆ ಸ್ನಾನ ಮಾಡಿ ಗುರು ಬೆಳಗ್ಗೆ ಅದೇನೋ ಏನದು ಎಂಥದ್ಲ ಅದು ತಿಂದಿದ್ದು ನಾವು. ಏನು ತಿಂದ್ವಿ? ಮೀನಾ? ಮಿಸ್
ಮಿಸಲ್ ಪಾವ್ ಮಿಸಲ್ ಪಾವ್ ಅಂತೆ. ಅನ್ನ ಇಲ್ಲ, ರೊಟ್ಟಿ ಇಲ್ಲ, ಚಪಾತಿ ಇಲ್ಲ, ಮಿಸಲ್ ಪಾವ್ ಅಂತೆ. ಬಂದು ತಿನ್ಕೊಂಡು ಹೆಂಗೂರು ಸಂಜೆವರೆಗೂ ಜೀವನ ಮಾಡೋದು. ಸ್ಟ್ಯಾಮಿನಾ ಬಾ ಅಂದರೆ ಎಲ್ಲಿ ಬರ್ತದೆ ಹೇಳು? ಹಾಂ, ದಯವಿಟ್ಟು ಅನ್ನನ ಚಪಾತಿನ ಕಟ್ಟಿಸ್ಕೊಂಬಂದ್ಬಿಡಿ ಮಹಾರಾಷ್ಟ್ರಕ್ಕೆ ಏನಾರ ಬಂದರೆ. ದೇವರಾಣಿ ಇವರು ಬೆಳಗ್ಗೆ ವಡಾಪಾವ್ ತಿಂತಾರೆ. ಅಂತೂ ಇಂತೂ ಕೋರಿಗೋಡ್ ಫೋರ್ಟ್ ಟ್ರೆಕ್ಕಿಂಗ್ ಮುಗಿಸಿ ಮೇಲೆ ಬಂದು ಕೂತಿದ್ದೀವಿ. ಎಂಥ ವ್ಯೂ ಅಂತೀರಾ, ಸುತ್ತ ನೀರು, ಡ್ರಿಸ್ಲಿಂಗ್ ಕೂಡ ಆಗ್ತಿದೆ, ನೋಡ್ಬೋದು. ನೋಡಿ ತೋರಿಸ್ತೀನಿ ನಾನು. ನೋಡಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ವ್ಯೂ ಮಾತ್ರ ಅದ್ಭುತವಾಗಿದೆ. ನೋಡ್ಬೋದು ನೀವು, ಏನು ಕಾಣ್ತಾ ಇಲ್ಲ, ಫುಲ್ ಫಾಗು. ಕ್ಲಿಯರ್ ಆದರೆ ತೋರಿಸ್ತೀನಿ. ಸ್ಮಾಲ್ ಡ್ರಿಸ್ಲಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಕೂಲ್ ಬ್ರೀಸು. ಕೆಳಗಡೆಯಿಂದ ಏನು ಟ್ರೆಕ್ಕಿಂಗ್ ಮಾಡ್ಕೊಂಬಂದ್ವಿ 1 ಅವರು, ಅದೆಲ್ಲ ಮರ್ತೋಯ್ತು. ನೇಚರ್ ಅಟ್ ಇಟ್ಸ್ ಪೀಕ್. ಮಳೆ ಕೂಡ ಸ್ವಲ್ಪ ಜೋರಾಗ್ತಿದೆ ನೋಡಿ. ಅದು ತುಂಬಾ ಡೆಪ್ತ್ ಇದೆ, ಬಟ್ ಫುಲ್ ಫಾಗ್ ಇದೆ, ಏನು ಕಾಣ್ತಾ ಇಲ್ಲ. ನಮ್ಮ ಹುಡುಗರೆಲ್ಲ ಎಲ್ಲೆಲ್ಲಿ ಹೋಗಿದ್ದಾರೋ ಗೊತ್ತಿಲ್ಲ. ಆ ಮೂಲೆಯಲ್ಲಿ ಹೋಗಿದ್ದಾರೆ. ವಾ, ಸಚಿನ್ ಹೆಂಗೆ ಅನಿಸ್ತಾಯ್ತಾ? ಕ್ರೇಜಿ. ಮಸ್ತ್. ಒಂದು 45 ನಿಮಿಷ ಟ್ರೆಕ್ಕಿಂಗ್ ಆದಮೇಲೆ ಇಲ್ಲಿ ಒಂದು 2 ಕೊಳಗಳು ಏನೋ ಅಂದರೆ ಯುದ್ಧಕ್ಕೆ ಮೊದಲು ಇಲ್ಲೆಲ್ಲ ಸಿದ್ಧತೆ ನಡೆಸ್ತಿದ್ರಂತೆ. ಒಂದೆಲ್ಲ ನೀರಿಗೆ ಏರ್ಪಾಟ್ ಮಾಡ್ಕೊಂಡು ಊಟಕ್ಕೆಲ್ಲ ಇಟ್ಕೊಂಡು. ಅದಕ್ಕೆ ಮರಾಠರು ಯಾವಾಗಲೂ ಗೆಲ್ತಿದ್ರು. ಯಾಕೆಂದರೆ ಕೋಟೆನೇ ಮೇಯ್ನ್. ಯಾರಾದರೂ ಮಹಾರಾಷ್ಟ್ರಕ್ಕೆ ಬರ್ತಿದ್ದೀರಾ ಅಂದರೆ ಕೋಟೆ ಟ್ರೆಕ್ಕಿಂಗ್ ಮಾತ್ರ ಬಿಡಬಾರ್ದು. ಅದರಲ್ಲೂ ಈ ಮಾನ್ಸೂನಲ್ಲಿ ಜಿಟಿ ಮಳೆ ಹನಿಬೇಕಾದ್ರೆ ಬಂದರೆ ಅದು ಕ್ರೇಜಿ. ಹಿಂಗೆ ನಮ್ಮ ಹುಡುಗನ ಬಾಯಲ್ಲಿ ಇಷ್ಟು ಕೇಳೋದೇ ಚಂದ. ಮಹಾರಾಷ್ಟ್ರದ ಕೋರಿಗೋಡ್ ಫೋರ್ಟಲ್ಲಿ ನಮ್ಮ ಕನ್ನಡದ ಸಾಂಗ್ ಆದ ಬ್ಯಾಂಗಲ್ ಬಂಗಾರಿಗೆ ನಮ್ಮ ಹುಡುಗರು ಡ್ಯಾನ್ಸ್ ಮಾಡೋಕೆ ಹೋಗ್ತಾ ಇದ್ದೀವಿ. ನೋಡಿ, ಎಂಜಾಯ್ ಮಾಡಿ. ಸೊ ಏನು ಗುರು ಇವರು ನೋಡ್ರು. ಅಯ್ಯೋ ಹೇಮಂತ, ಸೀರಿಯಸ್ಲಿ ಇವನ್ ನೋಡೋ ಹಂಗೆ. ಮಹಾಪ್ರಭು ನೀವೇನಿಲ್ಲ, ಈ ಫೋರ್ಟ್ನ ಒಂದು ನಕ್ಷೆನ ಹಾಕಿದ ನೋಡಿ. ಓಕೆ, ನಾವು ಫೋರ್ಟ್ ಎಕ್ಸಿಟ್ ಆಗ್ತಾ ಇದ್ದೀವಿ. ಆ್ಯಕ್ಚುಲಿ ಕೊಕ್ಕನ್ಕಡ ಫೋರ್ಟಿಂದ ಅಂದರ್ಬನ್ ಹೋಗೋ ರೋಡಲ್ಲಿ ಒಂದು ಸ್ಟ್ರೀಮ್ ನಮಗೆ ಕಾಣ್ತು. ಒಂದು ನದಿ ಹರ್ಕೊಂಡು ಹೋಗ್ತಾ ಇರೋದು. ತುಂಬ ಆಳ ಏನಿಲ್ಲ, ಒಂದು 2 ಫೀಟ್ ಇರ್ಬೋದು ಅಷ್ಟೇ. ನಮ್ಮ ಹುಡುಗರೆಲ್ಲ ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಫುಲ್ ಎಂಜಾಯ್ ಮಾಡ್ತಾವ್ರೆ. ನದಿ ಕೂಡ ಏನು ಆಳ ಇಲ್ಲ. ಇನ್ ಕೇಸ್ ಆಳ ಇದ್ರೂ ನಾವು ಆಳ ಇರೋ ಜಾಗಕ್ಕೇನು ಹೋಗಲ್ಲ.
ಜಸ್ಟು ಈ ಒಂದು ಸಮಯ 6 ಗಂಟೆ ಆಗಿದೆ. ಫುಲ್ಲು ಐಸ್ ವಾಟ್ರು, ನೀರಂತೂ ಐಸ್ ವಾಟ್ರಿಗಿನ್ನ ಕೋಲ್ಡ್ ಇದೆ. ನಾನು ಜಾಸ್ತಿ ಹೊತ್ತು ಬೇಡ ಅಂದ್ಬಿಟ್ಟು ನಾನು ಬಂದುಬಿಡೆ. ಬಟ್ ಅವ್ರು ಇನ್ನೂ ಆಡ್ತಾಯಿದ್ದಾರೆ, ಆಡಲಿ. ನೋಡ್ಬೋದು, ವ್ಯೂ ನೋಡ್ಬೋದು ನೀವು ನೋಡಿ. ಈ ಕಡೆನೂ ತೋರಿಸ್ತೇನೆ. ನಮ್ಮ ವೆಹಿಕಲ್ ಅಲ್ಲಿ ಪಾರ್ಕ್ ಆಗಿದೆ.